ಪ್ರೊಡಕ್ಷನ್ ಹೌಸಿಂದ ವಿಷ್ಣು ಸರ್ಗೆ ಸಿನಿಮಾ ಮಾಡಿದ್ರು. ಈಗ ನೀವು ವಿಷ್ಣು ಸರ್ ಅಭಿಮಾನಿಯಾಗಿ ನಿಮಗೆ ಸಿನಿಮಾ ಮಾಡ್ತಾ ಇದ್ದಾರೆ. ನಿಮಗೆ ಎಷ್ಟು ಖುಷಿ ಆಗ್ತಿದೆ ಅವರ ಅಭಿಮಾನಿಯಾಗಿ ಅದೇ ಪ್ರೊಡಕ್ಷನ್ ಹೌಸಿಂದ ನಿಮ್ಮ ಸಿನಿಮಾ ಬರ್ತಾ ಇದೆ ಅಂದಾಗ? ನಾನು ಒಂದೇ ಲೈನಲ್ಲಿ ಮುಗಿಸಿದೆ ಅವಾಗಲೇ, ದಟ್ ಐ ಆಮ್ ವೆರಿ ಆನರ್ಡ್ ಟು ಬಿ ವರ್ಕಿಂಗ್ ಅಂತಂದೆ ನಾನು. ಅಂಡ್ ಐ ಆಲ್ಸೋ ಸೆಡ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಇವೆರಡು ಏನಕ್ಕೆ ಹೇಳ್ತಾ ಇದೀವಿ ಅಂದ್ರೆ, ಒಬ್ಬ ವ್ಯಕ್ತಿ ಹಾಗೂ ಅವರ ಸಂಸ್ಥೆಯ ಸಾಧನೆ, ಆ ಸಾಧನೆಯಲ್ಲಿ ನಮ್ದೊಂದು ಕೀರ್ತಿ ಇದೆ. ಆ ಕೀರ್ತಿ ಹಿಂದೆ ನಮ್ದೊಂದು ಸಿನಿಮಾ ಬರ್ತಾ ಇದೆ ಅಂದಾಗ ಇದು ಒಂದೇ ವರ್ಡಲ್ಲಿ ನಾನು ಮುಗಿಸಿದೆ, ಐ ಆಮ್ ಆನರ್ಡ್. ಸರ್, ಈ ಸಿನಿಮಾ ಬಿಟ್ಟು BRB ವಿಚಾರವಾಗಿ ಮಾತಾಡೋದಾದ್ರೆ ಒಂದು ಸ್ಪೆಷಲ್ ಗೆಸ್ಟ್ ಕೂಡ ಬಂದಿದೆ. ಒಂದು ಸ್ಪೆಷಲ್ ಕಾರ್ ತರ ಒಂದು ಫೋಟೋ ರಿವೀಲ್ ಆಗಿತ್ತು. ಅದು ಇದೆಯಾ ಸಿನಿಮಾದಲ್ಲಿ ಹೇಗೆ ಅಂತ? ಏನು BRB ಸೆಟ್ ಅಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬರೋದು ಅಂದ್ರೆ ಬುಜ್ಜಿ ತರ ಒಂದು ಹಿಂದೆ ಸಿನಿಮಾ ಬಂದಿತ್ತಲ್ಲ, ಅದೇ ತರ ಸ್ಪೆಷಲ್ ಏನೋ ಕಾರ್ ಇದೆ ಅಂತ ಒಂದು ಸುದ್ದಿ ಇದೆ. ಸೂಪರ್ ಕಾರ್ ತರ, ಸೂಪರ್ ಕಾರ್ ಅದು. ಇಲ್ಲ, ಅದು ನಿನ್ನೆ ನಮ್ದು ಓಪನ್ ಆಯ್ತಲ್ಲ. ಅದಲ್ಲ, ಹಿಂದೆ ಒಂದು ವಾರದ ಹಿಂದೆ ರಿಲೀಸ್ ಆಗಿತ್ತು, ಒಂದು ಫೋಟೋ ಬಂದಿತ್ತು. ಅದು ಇದೆಯಾ ಇಲ್ವಾ ಅಂತ? ಯಾರ ಫೋಟೋ? ಆ ಕಾರ್ ಇದು ಸರ್, ಸೂಪರ್ ಕಾರ್. ಇಲ್ಲ, ಅದು ನಿನ್ನೆ ಬಂದಿತ್ತಲ್ಲ, ನಿನ್ನೆ ನೋಡಿದ್ರಲ್ಲ ನೀವು, ಅದ್ರದ್ದೊಂದು ಫೋಟೋ. ಇಲ್ಲ, ಒಂದು 15 ದಿನದ ಹಿಂದೆ BRBದು ಒಂದು ಫೋಟೋ ರಿವೀಲ್ ಆಗಿತ್ತು. ಅದರಲ್ಲಿ ಸುದೀಪ್ ಸರ್ ಈ ಸಿನಿಮಾದಲ್ಲಿ ಸೂಪರ್ ಕಾರ್ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಫಾರ್ಮುಲಾ ಟೈಪ್ ಕಾರು. ಅದೇ ನಿನ್ನೆ ನೀವು ನೋಡಿದ್ದು, ಅದ್ರಲ್ಲಿ ತೆಗ್ದಿರೋ ಫೋಟೋ ಹೊರಗಡೆ ಲೀಕ್ ಆಗಿತ್ತು. ಅದಕ್ಕೆ ಯಾರಿಗೋ ಹೋಯ್ತು, ನೀವೆಲ್ಲ ಊಟ ಮಾಡ್ಬೇಕಾದ್ರೆ ನೋಡಿದ್ರಿ. ಒಂದು ಹೊಸ ಸ್ಕ್ರಿಪ್ಟ್ ಓಪನ್ ಆಯ್ತು, ಆ ಸ್ಕ್ರಿಪ್ಟ್ ನಮಗೆ ಗೊತ್ತಾಗ್ಲಿಲ್ಲ ಏನಾಯ್ತು ಅಂದ್ಬಿಟ್ಟು. ಅವ್ರು ಪಾಪ ನೋಡಿದ್ರೆ ರೇಸ್ ಕಾರ್ ತಗೊಂಡ್ ಬಂದಿದ್ರು, ಅದು ಯಾರೋ ಫೋಟೋ ತೆಗೆದು ಯಾವ್ದೋ ಜೋಶಲ್ಲಿ ಬಿಟ್ಟು ಅದನ್ನು ಹೊಸ ಕಥೆನ ರೂಪಿಸ್ಕೊಂಡ್ಬಿಡ್ತು. ಆಯ್ತು ಶಾರದಾ, ಸರ್. ಎಸ್ ಸರ್.